ಫೈನಲಿ ಇವತ್ತು ನನ್ನ ಮುಂದೆ ಆಪಲ್ನವರು ಹೊಸದಾಗಿ ಲಾಂಚ್ ಮಾಡಿದಂಥ ಐಫೋನ್ 17 Pro Max ಸ್ಮಾರ್ಟ್ ಫೋನ್ ಇದೆ. ಒಂದು ಆಪಲ್ನವರೇ ನಮಗೆ ಕಳಿಸ್ಕೊಟ್ಟಿರುವಂಥ ಸಿಲ್ವರ್ ಕಲರ್ ಐಫೋನ್ 17 Pro Max, ಒಂದು TB ವೇರಿಯಂಟು, ಇನ್ನೊಂದು ಆಪಲ್ ಸ್ಟೋರ್ನಲ್ಲಿ ಪರ್ಚೇಸ್ ಮಾಡಿರುವಂಥ ಕಾಸ್ಮಿಕ್ ಆರೆಂಜ್ ಕಲರ್ ವೇರಿಯಂಟು. ನಾನಿವತ್ತು ಈ ಎರಡನ್ನೂ ಕೂಡ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ನಾನಂತೂ ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಏನಕ್ಕೆ ಅಂದ್ರೆ ಆಪಲ್ನವರು ಫಸ್ಟ್ ಟೈಮ್ ನಮಗೆ ರಿವ್ಯೂಗೋಸ್ಕರ ಒಂದು ಐಫೋನ್ ಅನ್ನು ಕಳಿಸ್ಕೊಟ್ಟಿದ್ದಾರೆ, ಜೊತೆಗೆ ಒಂದು ರೀಟೇಲ್ ಯೂನಿಟ್ ಸಹ ಇದೆ. ಬನ್ನಿ ಡೈರೆಕ್ಟ್ ಆಗಿ ಈ ಎರಡನ್ನು ಕೂಡ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ ಒಳಗೆ ಯಾವ ಕಲರ್ ಫೋನ್ ಇದೆಯೋ ಅದೇ ಕಲರ್ ಫೋನ್ ಫೋಟೋನ ಈ ಬಾಕ್ಸ್ ಮೇಲೂ ಕೂಡ ಹಾಕಿದ್ದಾರೆ. ಈ ಎರಡೂ ಬಾಕ್ಸ್ಗಳನ್ನು ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ತುಂಬ ವರ್ಷಗಳ ನಂತರ ಆಪಲ್ನವರು ಅವರ ಬ್ಯಾಕ್ ಡಿಸೈನ್ನ ಚೇಂಜ್ ಮಾಡಿದ್ದಾರೆ, ಯುನೀಕ್ ಆಗಿದೆ. ಈ ಆರೆಂಜ್ ಕಲರ್ ಅಂತೂ ನೆಕ್ಸ್ಟ್ ಲೆವೆಲ್. ರೋಡಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಜನ ತಿರುಗಿ ನೋಡೋದಂತೂ ಗ್ಯಾರಂಟಿ, ಏನು ಗುರು ಹಿಂಗಿದೆ ಫೋನ್ ಅಂತ. ತುಂಬ ಯುನೀಕ್ ಆಗಿದೆ ಆಯಿತಾ, ಸಖತ್ತಾಗಿದೆ. ಸೊ ಈ ಫೋನನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. USB ಟೈಪ್ ಸಿಯಿಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ. ನಮಗೆ ಈ ರಿಟೇಲ್ ಯೂನಿಟ್ ಬಾಕ್ಸ್ ಒಳಗೆ ಯೂಸರ್ ಮ್ಯಾನ್ಯುಯಲ್ ಎಲ್ಲ ಇದೆ, ಆದರೆ ಈ ರಿವ್ಯೂ ಯೂನಿಟ್ ಬಾಕ್ಸ್ ಒಳಗೆ ಯಾವುದೇ ಯೂಸರ್ ಮ್ಯಾನ್ಯುಯಲ್ ಇಲ್ಲ. ತಲೆ ಕೆಡಿಸ್ಕೊಂಬಿಡಿ, ನೀವು ಪರ್ಚೇಸ್ ಮಾಡಿದ್ರೆ ಅದರೊಳಗಡೆ ವಾರಂಟಿ ಕಾರ್ಡು ಇರುತ್ತೆ, ಯೂಸರ್ ಮ್ಯಾನ್ಯುಯಲ್ ಕೂಡ ಇರುತ್ತೆ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ ಫೋನ್ಗಳು ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಪರ್ಸ್ನಲಿ ಈ ಐಫೋನ್ 17 Pro Max ಯಾವುದೆಲ್ಲ ಕಲರಲ್ಲಿ ಲಾಂಚ್ ಆಗಿದೆ ಅದರಲ್ಲಿ ನನಗೆ ತುಂಬ ಅಟ್ರಾಕ್ಟಿವ್ ಅನಿಸಿದ್ದು ಈ ಕಾಸ್ಮಿಕ್ ಆರೆಂಜ್ ಕಲರು. ಅದನ್ನು ಬಿಟ್ಟರೆ ಬ್ಲೂ ಕಲರ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಕೆಲವು ಜನಕ್ಕೆ ಈ ವೈಟ್ ಕೂಡ ಇಷ್ಟ ಆಗಬಹುದು ಆಯಿತಾ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನ್ ಸ್ವಲ್ಪ ಭಾರ ಇದೆ ಆಯಿತಾ, ಬಟ್ ಬ್ಯಾಲೆನ್ಸ್ಡ್ ಆಗಿದೆ. 231 ಗ್ರಾಮ್ ವೇಟ್ ಇದೆ ಮತ್ತು 8.75 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಸಿರಾಮಿಕ್ ಶೀಲ್ಡ್ ಟು ಗ್ಲಾಸ್ ಸಿಗ್ತಾ ಇದೆ ಆಯಿತಾ, ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸು. ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ. ನಮಗೆ ಡೈನಮಿಕ್ ಐಲ್ಯಾಂಡ್ ಫ್ರಂಟಲ್ಲಿ ಸಿಗ್ತಾ ಇದೆ, ಯೂನಿಫಾರ್ಮ್ ಬೆಸಲ್ಲು. ಫ್ರಂಟಿಂದ ಕಳೆದ ವರ್ಷದ ರೀತಿಯಲ್ಲೇ ಕಾಣುತ್ತೆ, ನಮಗೆ ಸಖತ್ತಾಗಿದೆ. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಡ್ಯೂಯಲ್ ಟೋನ್ ಫಿನಿಶ್ ನಮಗೆ ಸಿಗ್ತಾ ಇದೆ. ಸೊ ಇದೊಂದು ಯೂನಿ ಬಾಡಿ ಡಿಸೈನ್ ಆಯಿತಾ. ಸೊ ಈ ಒಂದು ಡಿಫ್ರೆಂಟಾಗಿ ಏನು ಕಲರ್ ಇದೆ ನೋಡಿ, ಬಾಕ್ಸ್ ಟೈಪು. ಸೊ ಇದು ಮಾತ್ರ ಸಿರಾಮಿಕ್ ಗ್ಲಾಸು, ಇಷ್ಟು ಮಾತ್ರ ಗ್ಲಾಸು, ಉಳಿದಿದ್ದೆಲ್ಲ ಅಲ್ಯೂಮಿನಿಯಮ್ಮು. ಈ ಫ್ರೇಮ್ ಏನಿದೆ ಅದೇ ಕಂಟಿನ್ಯೂ ಆಗಿದೆ ಆಯಿತಾ. ಸಿಂಗಲ್ ಮೆಟೀರಿಯಲ್ಲು, ಸಿಂಗಲ್ ಬಾಡಿ, ಇದು ಯೂನಿ ಬಾಡಿ ಅಂತ ಇರೋದಕ್ಕೆ ಆಯಿತಾ. ಸೊ ಇದು ಅಲ್ಯೂಮಿನಿಯಮ್ಮೇ ಇದೆ, ಕಂಟಿನ್ಯೂ ಆಗಿ ಈ ಸುತ್ತ ಇರೋದೆಲ್ಲದು ಕೂಡ ಅಲ್ಯೂಮಿನಿಯಂ. ಸೊ ಒಂದು ರೀತಿ ಸ್ಟ್ರಾಂಗೆಸ್ಟ್ ಬಾಡಿ ಅಂತ ಅನ್ಬೋದು. ಕಳೆದ ವರ್ಷ ಟೈಟೇನಿಯಂ ಫ್ರೇಮ್ ಇತ್ತು, ಈ ವರ್ಷ ಅಲ್ಯೂಮಿನಿಯಂ ಫ್ರೇಮ್. ಸ್ವಲ್ಪ ಕಡಿಮೆ ಅದು ಕಂಪೇರ್ ಮಾಡಿಕೊಂಡ್ರೆ, ಬಟ್ ಈ ಡೆಸಿಪೇಷನ್ ಎಲ್ಲ ಈ ಅಲ್ಯೂಮಿನಿಯಂನಲ್ಲಿ ತುಂಬ ಚೆನ್ನಾಗಾಗತ್ತೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮತ್ತು ಹೌಸಿಂಗ್ ಇದೆ ಅಲ್ವಾ, ಫುಲ್ ಕಂಪ್ಲೀಟ್ ಮೆಟಲ್ ಹೌಸಿಂಗ್ ಒಂದು ರೀತಿ. ಅಂದರೆ ಮೆಟಲ್ ಬಾಡಿಯ ಒಳಗಡೆ ಎಲ್ಲ ಒಂದು ಡಿಸ್ಪ್ಲೇ ಬ್ಯಾಟ್ರಿ ಎಲ್ಲ ಕೂತಿರುತ್ತೆ. ಸೊ ಒಂದು ಸಾಲಿಡ್ ಬಿಲ್ಡ್ ಫೀಲ್ ನಮಗೆ ಕೊಡುತ್ತೆ ಆಯಿತಾ. ಕೈಲಿ ಇಟ್ಕೊಂಡಿರ್ಬೇಕಾದ್ರೆ ನಾನು ಮೆಟಲ್ ಇಟ್ಕೊಂಡಿದ್ದೀನಿ ಅಂತ ಫೀಲ್ ಆಗಲ್ಲ, ಒಂದು ರೀತಿ ಪ್ಲಾಸ್ಟಿಕ್ ಫೋನ್ ಇಟ್ಕೊಂಡಿದ್ದೀನಿ ಅನ್ನೋ ರೀತಿ ಅನಿಸುತ್ತೆ ಆಯಿತಾ. ಮತ್ತು ಕೈಗೆ ಇರಿಟೇಷನ್, ಶಾರ್ಪ್ ಆಗಿಲ್ಲ, ರೌಂಡ್ ಆಗಿದೆ ಆಯಿತಾ ಕಾರ್ನರ್ಸು. ಸೊ ಗ್ರಿಪ್ಪು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಫೋನ್ನ ಹಿಂದೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ, ಲೈಡಾರ್ ಸೆನ್ಸಾರ್ ಇದೆ, ಸಿಂಗಲ್ LED ಫ್ಲ್ಯಾಶು, ಹಿಂಗಡೆ ಒಂದು ಮೈಕ್ರೋಫೋನ್ನ ಸಹ ಕೊಟ್ಟಿದ್ದಾರೆ. ಮತ್ತು ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಈ ಫೋನ್ಲಿರುವಂಥ ಗ್ಲಾಸು 3x ಬೆಟರ್ ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಅಂತೆ, ಒಳ್ಳೆಯ ವಿಷಯ. ಮತ್ತು ಈ ಫೋನಲ್ಲಿ ಆ್ಯಕ್ಷನ್ ಬಟನ್ ಇದೆ ಮತ್ತು ಡೆಡಿಕೇಟೆಡ್ ಶಟರ್ ಬಟನ್ ಸಹ ಕೊಟ್ಟಿದ್ದಾರೆ, ಮಲ್ಟಿ ಫಂಕ್ಷನಲ್ ಬಟನ್ನು. ಮ್ಯಾಕ್ಸೇಫ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಇದೆ. ಸೊ ನೀರಿಗೆ ಹಾಕಿದ್ರೂ ಸಹ ಏನೂ ಆಗಲ್ಲ, ಹಾಗಂತ ಟೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಇದರಲ್ಲಿ USB ಟೈಪ್ ಸಿ ಪೋರ್ಟ್ ಇದೆ, ಆಬ್ವಿಯಸ್ಲಿ ಯಾವುದೇ ಹೆಡ್ಫೋನ್ ಜಾಕ್ ಇರಲ್ಲ. ಮತ್ತು ನಮಗೆ ಇದರಲ್ಲಿ ಸಿಂಗಲ್ ನ್ಯಾನೋ ಸಿಮ್ ಇದೆ. ಬೇಕು ಅಂದರೆ ಎಕ್ಸ್ಟ್ರಾ ಒಂದು eSIM ಅಥವಾ 2 eSIM ಬೇಕಾದ್ರೆ ನೀವು ಆ್ಯಕ್ಟಿವೇಟ್ ಮಾಡ್ಕೊಬೋದು. ಸದ್ಯಕ್ಕೆ ಈ ಸ್ಮಾರ್ಟ್ ಫೋನು 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ, ಆರೆಂಜು, ಡೀಪ್ ಬ್ಲೂ ಮತ್ತು ಇನ್ನೊಂದು ಸಿಲ್ವರ್ ಕಲರ್. ಇಷ್ಟ ಮುಂದೆ ಪರ್ಚೇಸ್ ಮಾಡ್ಬೋದು. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ, ಸಾಲಿಡ್ ಆಗಿದೆ, ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.9 ಇಂಚಿಂದು ಸೂಪರ್ ರೆಟಿನಾ XDR OLED ಡಿಸ್ಪ್ಲೇ ಇದೆ. 120 ಹರ್ಟ್ಸಿಂದು LTPO ಪ್ರೋ ಮೋಷನ್ ಡಿಸ್ಪ್ಲೇ ಆಯಿತಾ, ಸಖತ್ತಾಗಿದೆ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿದೆ, 3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಡೈನಮಿಕ್ ಐಲ್ಯಾಂಡ್ ನಮಗೆ ಸಿಗ್ತಾ ಇದೆ, ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಇದೆ. ಮತ್ತು ವಿವಿಡ್ ಕಲರ್ಸ್ಗಳು ಸಪೋರ್ಟ್ ಆಗುತ್ತೆ, ಪಾಪ್ ಆಗುತ್ತೆ, ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿದೆ,
ಟಾಪ್ ನಾಚ್ ಡಿಸ್ಪ್ಲೇ ಅಂತೀನಿ ಮತ್ತು ಇದರಲ್ಲಿ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗನ್ನು ಸಹ ಹಾಕಿದ್ದಾರೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂದರೆ ನಿಮಗೆ 12 GB ರ್ಯಾಮ್ ವೇರಿಯಂಟ್ ಇದೆ ಮತ್ತು ಅಪ್ ಟು 2 TB ತನಕ ಸ್ಟೋರೇಜ್ ಅವೈಲಬಲ್ ಇದೆ ಆಯಿತಾ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ NVMe ಸ್ಟೋರೇಜ್. ತುಂಬ ಫಾಸ್ಟಾಗಿ ಆಬ್ವಿಯಸ್ಲಿ ರೀಡ್ ರೈಟ್ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಫೋನಲ್ಲಿ ಆಪಲ್ನವ್ರದ್ದೇ ಬಯೋನಿಕ್ A19 Pro ಚಿಪ್ ಇದೆ. ಇದು 6 ಕೋರ್ನ CPU ಮತ್ತು 6 ಕೋರ್ನ GPU ಜೊತೆಗೆ ಬರುತ್ತೆ ಮತ್ತು 16 ಕೋರಿಂದು ನ್ಯೂರಲ್ ಎಂಜಿನ್ ಕೂಡ ಇದೆ AI ಟಾಸ್ಕನ್ನು ಮಾಡೋದಕ್ಕೋಸ್ಕರ. ಆಪಲ್ನವ್ರು ಹೇಳೋ ಪ್ರಕಾರ ಇದು ಲ್ಯಾಪ್ಟಾಪ್ ಲೆವೆಲ್ನ ಪರ್ಫಾರ್ಮೆನ್ಸನ್ನು ಈ ಫೋನಲ್ಲಿ ಕೊಡುತ್ತೆ ಅಂತ ಅಂತಾರೆ. ಇದರಲ್ಲಿ ವೇಪರ್ ಚೇಂಬರ್ ಕೂಡ ತುಂಬ ದೊಡ್ಡದಾಗಿದೆ ಮತ್ತು ಅಲ್ಯೂಮಿನಿಯಂ ಬಾಡಿ ಆಗಿರೋದ್ರಿಂದ ಈ ಡೆಸಿಪೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 24 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ ಆಯಿತಾ. ಸೂಪರ್ ಟಾಪ್ ನಾಚ್ ಹೆವಿ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್. ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಟೆಂಪ್ರೇಚರ್ ವೇರಿಯೇಷನ್ ಅಂತೂ ಶಾಕಿಂಗು. ಮ್ಯಾಕ್ಸಿಮಮ್ ಬರೀ 40 ಡಿಗ್ರಿ ಸೆಲ್ಸಿಯಸ್. ಬೇರೆ ಫ್ಲ್ಯಾಗ್ಶಿಪ್ ಫೋನ್ಗಳು ಆ್ಯಂಡ್ರಾಯ್ಡ್ನಲ್ಲಿ ಅಥವಾ 48, 49, 50 ತನಕ ಹೋಗುತ್ತೆ, ಅಷ್ಟು ಬಿಸಿ ಆಗುತ್ತೆ. ಬಟ್ ಈ ಫೋನ್ ಸ್ವಲ್ಪನೂ ಹೀಟ್ ಆಗಿಲ್ಲ. ಕ್ರೇಜಿ ವಿಷಯ. ಇನ್ನು ಬ್ಯಾಟ್ರಿ ಡ್ರೈನ್ ಬರೀ 4% ಆಯಿತು. ನಾರ್ಮಲಿ ಆ್ಯಂಡ್ರಾಯ್ಡ್ ಫೋನ್ಗಳು 7-8% ಆಗುತ್ತೆ ಕೆಲವೊಂದು ಟೈಮು ಆಯಿತಾ. ಬರೀ 4% ಬ್ಯಾಟ್ರಿ ಡ್ರೈನ್. ಸೂಪರ್ ವಿಷಯ. ಸೊ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಬಟ್ರಿ ಸ್ಮೂತ್ ಇದೆ. ಎಕ್ಸ್ಟ್ರೀಮ್ ಅಂತ ಅಂದರೆ ನಿಮಗೆ 90 FPS ಸಪೋರ್ಟ್ ಇಲ್ಲ. ಬಟ್ ನಿಮಗೆ ಆಡಬೇಕಾದ್ರೆ ಆ ವಿಜುವಲ್ಸ್ ಎಲ್ಲ ಆ್ಯಂಡ್ರಾಯ್ಡ್ಗಿಂತ ಮಚ್ ಬೆಟರ್ ಅನಿಸುತ್ತೆ. ಏನಕ್ಕೆಂದರೆ ಮೋಸ್ಟ್ ಆಫ್ ದ ಗೇಮ್ಸ್ಗಳು ಆ್ಯಪ್ಸ್ಗಳು ಆಪಲ್ ಐಫೋನ್ಗೆ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ ಆಯಿತಾ. ಮತ್ತು ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗೋದ್ರಲ್ಲೂ ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಗುತ್ತೆ. ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ತಲೆನೇ ಕೆಡಿಸ್ಕೊಂಬಿಡಿ. ಆರಾಮಾಗಿ ಮುಂದಿನ 6-7 ವರ್ಷ ಅಂತೂ ಈ ಫೋನ್ನ ಯೂಸ್ ಮಾಡ್ಬೋದು. ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬಂತು ಅಂದರೆ ತುಂಬ ಜನ ಈ ಸ್ಮಾರ್ಟ್ಫೋನನ್ನು ಕ್ಯಾಮ್ರಾಗೋಸ್ಕರನೇ ಪರ್ಚೇಸ್ ಮಾಡ್ತಾರೆ. ಈ ಫೋನ್ನ ಹಿಂದೆ ಇರುವಂಥ 3 ಕ್ಯಾಮ್ರಾಗಳು ಕೂಡ 48 ಮೆಗಾಪಿಕ್ಸೆಲ್ನ ಕ್ಯಾಮ್ರಾಗಳು. ಮೇನ್ ಸೆನ್ಸಾರ್ 48 MP f1.78 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಆಪಲ್ನವ್ರು ಇದಕ್ಕೆ ಫ್ಯೂಷನ್ ಕ್ಯಾಮ್ರಾ ಅಂತ ಕರೀತಾರೆ. ಇದು ತೆಗೆಯುವಂಥ ಫೋಟೋ ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಭೂಮಿ ಆಕಾಶದ ಡಿಫ್ರೆನ್ಸ್ ಅಂತ ಅನ್ನಲ್ಲ. ತುಂಬ ಕ್ಲೋಸ್ ಇದೆ ಆಯಿತಾ. ಆಲ್ಮೋಸ್ಟ್ ಅದೇ ಸೆನ್ಸಾರ್ನ ಯೂಸ್ ಮಾಡ್ದಂಗಿದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ, ಸೂಪರ್ ಆಗಿದೆ, ಟಾಪ್ ನಾಚ್ ಇದೆ. ಫ್ಲ್ಯಾಗ್ಶಿಪ್ ಲೆವೆಲ್ನ ಕ್ಯಾಮ್ರಾನೇ. ಬಟ್ ಇಂಪ್ರೂವ್ಮೆಂಟ್ಸ್ ನಿಮಗೆ ತುಂಬ ಜಾಸ್ತಿ ಅಂತ ಅನ್ನೋದಿಲ್ಲ ಆಯಿತಾ. ಇನ್ನೊಂದು 48 MP ಟೆಲಿಫೋಟೋ ಕ್ಯಾಮ್ರಾ f2.8 ಅಪರ್ಚರ್. ಇದರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಈ ವರ್ಷ 4x ಆಪ್ಟಿಕಲ್ ಝೂಮನ್ನು ಇದು ಮಾಡುತ್ತೆ. ಕಳೆದ ವರ್ಷ ಬರೀ 12 MP ಇತ್ತು. ಅದು 5x ಆಪ್ಟಿಕಲ್ ಝೂಮನ್ನು ಮಾಡ್ತಾ ಇತ್ತು. ಅದನ್ನು ಕಾಂಪನ್ಸೇಟ್ ಮಾಡಿ ಮೆಗಾಪಿಕ್ಸೆಲ್ ಜಾಸ್ತಿ ಮಾಡಿ ಆಪ್ಟಿಕಲ್ ಝೂಮನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಅಂದರೆ ಮೆಗಾಪಿಕ್ಸೆಲ್ ಜಾಸ್ತಿ ಇರೋದ್ರಿಂದ ನೀವು ಝೂಮ್ ಮಾಡಿದ್ರು ಕೂಡ ರಿಟೇನ್ ಆಗಿರುತ್ತೆ ಕ್ವಾಲಿಟಿ ಆಯಿತು. ಅದರಿಂದ ಅದನ್ನು ಕಾಂಪನ್ಸೇಟ್ ಮಾಡಿದ್ದಾರೆ. 5x ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಿತ್ತು. ಸೊ ಪೋರ್ಟ್ರೇಟ್ ಶಾರ್ಟ್ಸ್ ಎಲ್ಲ ಇದರಲ್ಲಿ ಬರುತ್ತೆ ಆಯಿತಾ. ಸೊ ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಬೊಕೆ ಎಫೆಕ್ಟ್ ಎಲ್ಲ ಸ್ವಲ್ಪ ಬೆಟರ್ ಆಗಿದೆ ಅನ್ನಿಸ್ತು ಆಯಿತಾ. ಅಂದರೆ ಪ್ರೊಸೆಸ್ ಮಾಡುತ್ತೆ. ಪ್ರೊಸೆಸರ್ ಚೇಂಜ್ ಆಗಿರೋದ್ರಿಂದ ಪ್ರೊಸೆಸಿಂಗನ್ನು ಕೂಡ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಆಪ್ಟಿಮೈಸ್ ಮಾಡಿರ್ತಾರೆ. ಡಿಪೆಂಡ್ ಆಯಿತಾ, ನೀವು ಯಾವ ಲೈಟಿಂಗ್ ಕಂಡೀಷನಲ್ಲಿ ಶೂಟ್ ಮಾಡ್ತೀರೋ ಅದ್ರ ಮೇಲದು ಡಿಪೆಂಡ್ ಆಗುತ್ತೆ. ಮತ್ತು 48 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ. ಸೊ ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಆ ಸ್ಯಾಂಪಲ್ ಪ್ರತಿಯೊಂದು ಕೂಡ ತೋರಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ನೀವೇನಾದರೂ iPhone 15, 16 ಯೂಸ್ ಮಾಡ್ತಾಯಿದ್ರೆ ನಿಮಗೇನೋ ತುಂಬ ದೊಡ್ಡ ಚೇಂಜಸ್ ಇದೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ ಆಯಿತಾ. ಅಪ್ಗ್ರೇಡ್ ಮಾಡಲೇಬೇಕು ಅನ್ನೋ ಥರ ನಾನು ನಿಮಗೆ ಹೇಳೋದಿಲ್ಲ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ ಈ ವರ್ಷ 18 MP ಸೆಲ್ಫಿ ಕ್ಯಾಮ್ರಾಗೆ ಅಪ್ಗ್ರೇಡ್ ಮಾಡಲಾಗಿದೆ. f1.9 ಅಪರ್ಚರ್ ಆಯಿತಾ. ಇದು ಸೆಂಟರ್ ಸ್ಟೇಜ್ ಫ್ರಂಟ್ ಕ್ಯಾಮ್ರಾ ಅಂತ ಹೆವಿ ಯುನೀಕ್ ಆಗಿರುವಂಥ ಫೀಚರ್. ನನಗನ್ನಿಸ್ದಂಗೆ ಈ ಫೀಚರ್ನ ಕೆಲವು ದಿನಗಳಲ್ಲಿ ಬೇರೆ ಫೋನ್ ಬ್ರ್ಯಾಂಡ್ನವರು ಕೂಡ 100% ಕಾಪಿ ಮಾಡ್ತಾರೆ. ಕಾಯ್ತಾ ಇರಿ. ಇದರಲ್ಲಿ ನಾವು ವೈಡ್ ಕೂಡ ಮಾಡ್ಬೋದು ಸೆಲ್ಫಿ ಕ್ಯಾಮ್ರಾವನ್ನು, ಜೊತೆಗೆ ಲ್ಯಾಂಡ್ಸ್ಕೇಪನ್ನು ಕೂಡ ರೆಕಾರ್ಡ್ ಮಾಡ್ಬೋದು. ಈ ರೀತಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟಿಂದ ನಾವು ಫೋಟೋ ಶೂಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಹಿಂಗೆ ಹಿಡ್ಕೊಂಬಿಟ್ಟು ಬೇಕಾದ್ರೆ ನಾವು ವೈಡ್ ಆಗಿ ಶೂಟ್ ಮಾಡ್ಕೊಬೋದು. ಕ್ರಿಯೇಟರ್ಗಳಿಗೆ ಹೆವಿ ಯೂಸ್ ಆಗುತ್ತೆ ಆಯಿತಾ. ವಿಡಿಯೋಗ್ರಫಿಯಲ್ಲೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಫೋಟೋ ಬೇಕಾದ್ರೆ ತೆಗಿಬೋದು. ಸೊ ತುಂಬ ವೈಡ್ ಆಗಿ ಪೋರ್ಟ್ರೇಟ್ ಮತ್ತು ಲ್ಯಾಂಡ್ಸ್ಕೇಪ್ ಎರಡನ್ನೂ ಕೂಡ ಹಿಂಗೆ ಹಿಡ್ಕೊಂಡು ತೆಗಿಬೋದಾಯ್ತಾ. ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸಖತ್. ಏನಕ್ಕೆ ಅಂದರೆ ಈ ಒಂದು ಫ್ರಂಟ್ ಕ್ಯಾಮ್ರಾದಲ್ಲಿರುವಂಥ ಸೆನ್ಸಾರ್ ಆ್ಯಕ್ಚುಲಿ ನಿಮಗೆ ಸ್ಕ್ವೇರ್ ಟೈಪ್ ಇದೆ ಆಯಿತಾ. ಏನಂದರೆ ನೀವು ಪೋರ್ಟ್ರೇಟ್ ತೆಗಿಬೇಕಾದ್ರೆ ಬಲಗಡೆ ಎಡಗಡೆದನ್ನು ಕ್ರಾಪ್ ಮಾಡುತ್ತೆ. ನೀವು ಲ್ಯಾಂಡ್ಸ್ಕೇಪ್ ತೆಗಿಬೇಕಾದ್ರೆ ಕೆಳಗಡೆ ಮೇಲ್ಗಡೆದನ್ನು ಕ್ರಾಪ್ ಮಾಡುತ್ತೆ ಅಷ್ಟೇ. ತುಂಬ ಸಿಂಪಲ್ ಫಂಡ.
ಸೊ ಆಪಲ್ನವರು ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದಾರೆ. ಸೊ ಹೆವಿ ಇಂಪ್ರೆಸಿವ್ ಫ್ರಂಟ್ ಕ್ಯಾಮ್ರಾ, ಕ್ವಾಲಿಟಿ ಕೂಡ ಸೂಪರ್ ಆಗಿದೆ, ಹೆವಿ ವೈಡ್ ಆಗಿದೆ, ಸಖತ್ ಇಂಪ್ರೆಸ್ ಮಾಡ್ತು. ಇನ್ನು ಡೆಡಿಕೇಟೆಡ್ ಕ್ಯಾಮ್ರಾ ಶಟರ್ ಬಟನ್, ಮಲ್ಟಿ ಫಂಕ್ಷನಲ್ ಬಟನಿಗೆ ಬಂತು ಅಂತ ಅಂದರೆ ಕಳೆದ ವರ್ಷ ಕೂಡ ಇತ್ತು. ಪ್ರೆಸ್ ಮಾಡಿದ್ರೆ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಇದರೊಳಗಡೆ ನಾವು ಸ್ವೈಪ್ ಮಾಡೋ ಮುಖಾಂತರ ನ್ಯಾವಿಗೇಟ್ ಮಾಡ್ಕೊಬೋದು. ಸೊ ಡಬಲ್ ಪ್ರೆಸ್ ಒಂದು ರೀತಿ, ಒಂದು ಸಲ ಟಚ್ ಮಾಡಿದ್ರೆ ನಿಮಗೊಂದು ವೈಬ್ರೇಷನ್ ಬರುತ್ತೆ, ಅದು ಫೋಕಸ್ ಆಗೋ ರೀತಿ. ಇನ್ನೊಂದು ಸಲ ಲಾಂಗ್ ಪ್ರೆಸ್ ಮಾಡಿದ್ರೆ ಕ್ಯಾಮ್ರಾ ಕ್ಲಿಕ್ ಆಗುತ್ತೆ, ವಿಡಿಯೋ ರೆಕಾರ್ಡಿಂಗನ್ನು ಮಾಡ್ಬೋದು, ಮೋಡ್ಸನ್ನು ಸ್ವಿಚ್ ಮಾಡಿ ಮುಖಾಂತರ. ಒಟ್ಟಿನಲ್ಲಿ ಮಲ್ಟಿ ಫಂಕ್ಷನಲ್ ಆಗಿ ಕೆಲಸವನ್ನು ಮಾಡುತ್ತೆ, ಅದನ್ನು ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಇನ್ನು ಕ್ಯಾಮ್ರಾ UI-ನ ತುಂಬ ದಿನಗಳ ನಂತರ ಆಪಲ್ನವರು ಚೇಂಜ್ ಮಾಡಿದ್ದಾರೆ. ಆಪಲ್ iOS 26ಗೆ ತಕ್ಕಂಗೆ ಟ್ರಾನ್ಸ್ಪರೆಂಟ್ ಡಿಸೈನ್ನ ಕೊಟ್ಟು ಚೇಂಜ್ ಮಾಡಿದರೆ ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಆಗ್ಬೋದು. ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳೋದು ನಂಗೆ ಅನ್ನಿಸ್ತಂಗೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂದರೆ ತುಂಬ ಜನ ಕ್ರಿಯೇಟರ್ಗಳು ಐಫೋನ್ನ ವೀಡಿಯೋಸ್ಗೆ ಅಂತಲೇ ತಗೋತಾರೆ ಆಯಿತಾ. ಇಲ್ಲಿಯವರೆಗೆ ಯಾವ ಫೋನು ಕೂಡ ಈ ಐಫೋನ್ ತೆಗೆಯೋ ರೀತಿ ವೀಡಿಯೋನ ಶೂಟ್ ಮಾಡಿರೋದನ್ನ ನೋಡಿಲ್ಲ ಆಯಿತಾ. ಸೊ ವೀಡಿಯೋಗ್ರಫಿಗೋಸ್ಕರ ಟಾಪ್ ನಾಚ್ ಆಪಲ್ನ ಇಲ್ಲಿವರೆಗೆ ಯಾರು ಕೂಡ ಬೀಟ್ ಮಾಡಿಲ್ಲ. ನೆಕ್ಸ್ಟ್ ಕೂಡ ಗೊತ್ತಿಲ್ಲ, ಮಾಡ್ಬೋದೇನೋ ಆಯಿತಾ ಫ್ಯೂಚರ್ನಲ್ಲಿ. ಈ ಫೋನಲ್ಲಿ 4K 120 FPS ತನಕ ವೀಡಿಯೋ ರೆಕಾರ್ಡಿಂಗನ್ನು ಮಾಡ್ಬೋದು. ಡಾಲ್ಬಿ ವಿಷನಲ್ಲಿ ಶೂಟ್ ಮಾಡ್ಬೋದು. ಫ್ರಂಟ್ ಕ್ಯಾಮ್ರಾ 4K 60 FPS ಅಲ್ಲಿ ಶೂಟ್ ಮಾಡಿದ್ರೆ ತುಂಬ ವೈಡ್ ಆಗಿದೆ, ಕ್ವಾಲಿಟಿ ಒಂದು ಸಕ್ಕತ್ತಾಗಿ ತುಂಬ ಸ್ಟೇಬಲ್ ಆಗಿ ಸಹ ಇದೆ. ಮತ್ತು ಈ ಫೋನಲ್ಲಿ ಪ್ರೋರೆಸ್ ರಾ ಸಪೋರ್ಟ್ ಕೂಡ ಇದೆ. ಸೊ ಪ್ರೋರೆಸ್ನಲ್ಲಿ ನೀವು ರೆಕಾರ್ಡಿಂಗನ್ನು ಮಾಡ್ಬೋದು, ಲಾಸ್ಲೆಸ್ ವಿಡಿಯೋ ಕಂಪ್ರೆಷನ್ ಅದು. ಸೊ ಪೋಸ್ಟಲ್ಲಿ ಎಡಿಟಿಂಗ್ ಮಾಡೋರಿಗೆ, ಕಲರ್ ಕರೆಕ್ಷನ್ ಮಾಡೋರಿಗೆ ಹೆವಿ ಯೂಸ್ ಆಗುತ್ತೆ. ಕ್ರಿಯೇಟರ್ಗಳಿಗೆ, ಕೆಲವೊಬ್ಬರಿಗೆ ಮತ್ತು ಸಿನಿಮಾ ಪ್ರಿಯರಿಗೆ, ಡೈರೆಕ್ಟರ್ಗಳಿಗೆ, ಮೂವಿ ಮೇಕರ್ಸ್ಗೆ ನಂಗೆ ಅನ್ನಿಸ್ತಂಗೆ ಇದು ಹೆಲ್ಪ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ ಫೋನಲ್ಲಿ ಶೂಟ್ ಮಾಡೋರಿಗೆ. ನಂತರ ಲಾಕ್ 2 ಕೂಡ ಇದರಲ್ಲಿ ಸಪೋರ್ಟ್ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅನಿಸಿದ್ದು ನನಗೆ ಜೆನ್ ಲಾಗ್ ಮತ್ತು ಟೈಮ್ ಕೋಡ್ ಕೂಡ ಸಪೋರ್ಟ್ ಇದೆ ಆಯಿತಾ. ಸೊ ಯೂಶಲಿ ಪ್ರೊಫೆಷ್ನಲ್ ವಿಡಿಯೋಗ್ರಾಫರ್ಸು ಈ ಟೈಮ್ ಕೋಡ್ನೆಲ್ಲ ಯೂಸ್ ಮಾಡ್ತಾರೆ, ಅಂದರೆ ಸಿಂಕ್ ಮಾಡೋದಕ್ಕೆ ಪೋಸ್ಟಲ್ಲಿ ತುಂಬ ಯೂಸ್ ಆಗುತ್ತೆ ಆಯಿತಾ. ಆಡಿಯೋ ಸಿಂಕ್ ಆಗಿರ್ಬೋದು, ವೀಡಿಯೋ ಸಿಂಕ್ ಮಾಡೋದಕ್ಕೆ ತುಂಬ ಈಸಿ ಆಗಿದೆ. ಡಿಫ್ರೆಂಟ್ ಆ್ಯಂಗಲ್ಸ್ಗಳಿದ್ರೆ ಆಯಿತಾ. ಸೊ ಪ್ರೊಫೆಷ್ನಲ್ ಕ್ರಿಯೇಟರ್ಗಳಿಗೆ ನಂಗೆ ಅನ್ನಿಸ್ತಂಗೆ ಹೆವಿ ಯೂಸ್ ಆಗುವಂಥ ಫೀಚರ್. ಒಟ್ಟಿನಲ್ಲಿ ಕ್ಯಾಮ್ರಾ ಟಾಪ್ ನಾಚ್ ಇದೆ, ಸೂಪರ್ ಆಗಿದೆ ಆಯಿತಾ, ಹೆವಿ ಇಂಪ್ರೆಸಿವ್ ಅಂತೀನಿ. ಇನ್ನು OS-ಗೆ ಬಂತು ಅಂದರೆ iOS 26. ನಾನು ಹೇಳೋದಾದರೆ ಕಳೆದ ವರ್ಷ OS ಹೆಂಗಿತ್ತು ಆಲ್ಮೋಸ್ಟ್ ಹಂಗೆ ಇದೆ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಡಿಸೈನ್ನ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ತುಂಬ ಏನೋ ಬದಲಾವಣೆ ಇದೆ ಅಂತ ನಾನಂತೂ ಅನ್ನೋದಿಲ್ಲ ಆಯಿತಾ. ಕೆಲವು ಜನಕ್ಕೆ ಈ ಒಂದು ಟ್ರಾನ್ಸ್ಪರೆಂಟ್ ಡಿಸ್ಪ್ಲೇ ಆ್ಯನಿಮೇಷನ್ಸ್ ಎಲ್ಲ ತುಂಬ ಇಷ್ಟ ಆಗ್ಬೋದು. ಮತ್ತು ಲಾಕ್ ಸ್ಕ್ರೀನಲ್ಲಿ ನೀವು ಒಂದು 3D ರೀತಿ ವಾಲ್ಪೇಪರ್ನ ಹಾಕೊಬೋದು. ಮತ್ತು ಈವನ್ ಈ ಐಕಾನ್ಸ್ ಕೂಡ ಅಷ್ಟೇ, ಹಿಂಗಂದರೆ ರಿಫ್ಲೆಕ್ಷನ್ನು ಚೇಂಜ್ ಆಗುತ್ತೆ. ಈ ರೀತಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ. ಮತ್ತು ಈ ಕಾಲ್ ಬಟನ್ ಅಲ್ಲೂ ಕೂಡ ನಿಮಗೆ ಟ್ರಾನ್ಸ್ಪರೆನ್ಸಿ ಇದೆ, ಟಾಸ್ಕ್ ಬಾರು ಅಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಇದೆ. ಸೊ ಎಲ್ಲ ಕಡೆ ಎಲ್ಲಿ ಸಾಧ್ಯತೆ ಇದೆ ಅಲ್ಲಿ ಯೂಸ್ ಮಾಡಿದ್ದಾರೆ. ಕೆಲವೊಂದು ಕಡೆ ಅದು ನನಗೆ ಚೆನ್ನಾಗಿ ಅನಿಸುತ್ತೆ, ಕೆಲವೊಂದು ಕಡೆ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ಸೊ ನಿಮ್ಮಲ್ಲಿ ಕೆಲವು ಜನಕ್ಕೆ ಅದು ಇಷ್ಟ ಆಗಬಹುದು. ಇನ್ನು ಆಪಲ್ ಇಂಟೆಲಿಜೆನ್ಸಿಗೆ ಬಂತು ಅಂತ ಅಂದರೆ ಆನ್ ಡಿವೈಸ್ AI ಕೆಲಸವನ್ನು ಮಾಡುತ್ತೆ. ಸೊ ಅದರಲ್ಲಿ ನನಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅನಿಸಿದ್ದು ಎಡಿಟಿಂಗ್ ಫೀಚರ್ಗಳು, ಫೋಟೋ ಎಡಿಟಿಂಗ್ ಫೀಚರ್ಗಳು ಚೆನ್ನಾಗಿದೆ. ಆಬ್ಜೆಕ್ಟಿಂಗ್ ಎರೇಸಿಂಗ್ ಎಲ್ಲ ಒಂದು ಲೆವೆಲಿಗೆ ಕೆಲಸವನ್ನು ಮಾಡುತ್ತಾ ಆಯಿತಾ. ಮತ್ತು ಪ್ಲೇಗ್ರೌಂಡ್ ಅಂತ AI ಇಮೇಜ್ ಜನ್ರೇಟ್ ಮಾಡುವಂಥ ಫೀಚರ್, ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ವಿಜುವಲ್ ಇಂಟೆಲಿಜೆನ್ಸು ನಮ್ಮ ದೇಶದಲ್ಲಿ ಸದ್ಯಕ್ಕೆ ಅವೈಲಬಲ್ ಇಲ್ಲ, ನೀವು ಕಂಟ್ರಿಯನ್ನು ಚೇಂಜ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಲೈವ್ ಟ್ರಾನ್ಸ್ಲೇಷನ್ ಎಲ್ಲ ಆರಾಮಾಗಿ ಕೆಲಸವನ್ನು ಮಾಡುತ್ತೆ. ಸೊ ನೀವು ಟೆಕ್ಸ್ಟು, ಫೇಸ್ ಟೈಮ್ ಅಲ್ಲೆಲ್ಲ ಈ ಲೈವ್ ಟ್ರಾನ್ಸ್ಲೇಷನ್ ಕೆಲಸವನ್ನು ಮಾಡುತ್ತೆ ಆಯಿತಾ. ಮತ್ತು ರೈಟಿಂಗ್ ಟೂಲ್ ಕೂಡ ಇಂಪ್ರೆಸಿವ್ ಆಗಿದೆ, ಅದನ್ನು ಇಂಪ್ರೂವ್ ಮಾಡ್ಬೋದು. ನೀವು ಶಾರ್ಟ್ ಮಾಡ್ಬೋದು, ಬೇಕು ಅಂದರೆ ದೊಡ್ಡದು ಮಾಡ್ಬೋದು, ಅಂದರೆ ಸ್ವಲ್ಪ ಡೀಟೇಲ್ ಆಗಿ ಟೆಕ್ಸ್ಟ್ ಮಾಡೋ ರೀತಿ ಬೇಕಾದ್ರೆ ಮಾಡ್ಬೋದು. ಸೊ ಸ್ಪೆಲ್ಲಿಂಗ್ ಕರೆಕ್ಷನ್ನು, ಟೆಕ್ಸ್ಟ್ ಜನ್ರೇಷನ್ ಎಲ್ಲದನ್ನು ಕೂಡ ಮಾಡುತ್ತೆ. ಮತ್ತು ಜೆನ್ಮೋಜಿ ಕೂಡ ಎಲ್ಲ ಆಲ್ಮೋಸ್ಟ್ ಕಳೆದ ವರ್ಷನೇ ಇದ್ದಿದ್ದು. ಈ ವರ್ಷ ಏನೋ ಹೊಸ್ದಾಗಿ ಬಂದಿದೆ ಅಂತ ಅನ್ನಲ್ಲ, ಕಳೆದ ವರ್ಷ ಏನಿತ್ತು ಆಲ್ಮೋಸ್ಟ್ ಅದೇ ಈ ವರ್ಷವೂ ಕೂಡ ನಮಗೆ ಸಿಗ್ತಾ ಇದೆ. ಜನ್ಮೋಜಿ ಅಂದರೆ AI ಮುಖಾಂತರ ನಿಮ್ಮ ಫೇಸ್ ರೀತಿ ಒಂದು ಎಮೋಜಿ ಇದನ್ನು ನೀವು ಜನ್ರೇಟ್ ಮಾಡ್ಕೊಡುವಂಥದ್ದು ಆಯಿತಾ. ಸೊ ಇದೆಲ್ಲ ಕೂಡ ನಮಗೆ ಈ ವರ್ಷವೂ ಕೂಡ ಸಿಗ್ತಾ ಇದೆ. ಸೊ ಒಟ್ಟಿನಲ್ಲಿ OS ತುಂಬ ಸ್ಮೂತಾಗಿದೆ. ಆಬ್ವಿಯಸ್ಲಿ ಆಪಲ್ನವರು ಏನಿಲ್ಲ ಅಂದರೂ ಒಂದು 6 ವರ್ಷ OS ಅಪ್ಡೇಟನ್ನು ಕೊಡ್ತಾರೆ. ಸೊ ಯಾವುದೇ ಮೋಸ ಇಲ್ಲ ಆಪಲ್ ಬ್ರ್ಯಾಂಡ್ನಲ್ಲಿ OS ವಿಷಯದಲ್ಲಿ. ಏನೋ ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಮಗೆ ಫೇಸ್ ID ಸಿಗ್ತಾ ಇದೆ. ಸೊ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಪಲ್ನಲ್ಲಿ ತುಂಬ ವರ್ಷಗಳಿಂದ ಇಲ್ಲ. ಮತ್ತು ಎಮರ್ಜೆನ್ಸಿ SOS ವಿಯಾ ಸ್ಯಾಟಲೈಟ್ ಕನೆಕ್ಟಿವಿಟಿ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಇದು ನಂಗೆ ಅನ್ನಿಸ್ತಂಗೆ ಕೆಲಸವನ್ನು ಮಾಡೋದು ಡೌಟು. ಬೇರೆ ದೇಶಗಳಲ್ಲಿ ಇದು SOS ಕೆಲಸವನ್ನು ಮಾಡುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಅಫಿಷಿಯಲ್ಲಾಗಿ ಎಷ್ಟು mAh ಬ್ಯಾಟ್ರಿ ಅಂತ ಆಪಲ್ನವ್ರು ಅನೌನ್ಸ್ ಮಾಡಲ್ಲ. ಒಟ್ಟಿನಲ್ಲಿ ಲೀಕ್ಸ್ಗಳ ಪ್ರಕಾರ 4832 mAh ಕೆಪಾಸಿಟಿಯ ಬ್ಯಾಟ್ರಿ ಅಂತ ಅಂತಾರೆ. ಮತ್ತು ಈ ವರ್ಷ 40 ವ್ಯಾಟಲ್ಲಿ ಈ ಫೋನ್ ಫಾಸ್ಟ್ ಚಾರ್ಜ್ ಆಗುತ್ತಂತೆ. ಸೂಪರ್ ವಿಷಯ. ಬರೀ 20 ನಿಮಿಷದಲ್ಲಿ ಈ ಫೋನು
50% ಚಾರ್ಜ್ ಆಗುತ್ತಂತೆ. ಹೆವಿ ಇಂಪ್ರೆಸಿವ್. 20 ನಿಮಿಷದಲ್ಲಿ 50% ಅಂದರೆ ಕ್ರೇಜಿ. ಆಪಲ್ ಬ್ರ್ಯಾಂಡಿಂಗಿಗೆ ಸೂಪರ್. ಮತ್ತು ನಮ್ಗೆ ಇದರಲ್ಲಿ ಮ್ಯಾಕ್ಸೇಫ್ ಇರೋದ್ರಿಂದ ಅದಕ್ಕೆ ಬರುವಂತೆಲ್ಲ ಆಕ್ಸೆಸರೀಸನ್ನು ನೀವು ಅಟ್ಯಾಚ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ವೈರ್ಲೆಸ್ ಚಾರ್ಜಿಂಗ್ ಅಪ್ ಟು 25 ವ್ಯಾಟ್ ತನಕ ಸಪೋರ್ಟ್ ಮಾಡುತ್ತೆ. 25 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಮಾಡ್ಬೋದು. ಸೊ ಸೂಪರ್ ವಿಷಯ. ಸೊ ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ನಮಗೆ ಆಪಲ್ ಅವ್ರದ್ದು N1 ವೈರ್ಲೆಸ್ ಚಿಪ್ ನಮಗೆ ಸಿಗ್ತಾ ಇದೆ. ಸೊ ಆಪಲ್ನವ್ರದ್ದೇ ಚಿಪ್ಪು. ಸೊ ಇದರಲ್ಲಿ ವೈಫೈ 7 ಮತ್ತು ಬ್ಲೂಟೂತ್ 6 ಎರಡೂ ಕೂಡ ಕೆಲಸವನ್ನು ಮಾಡುತ್ತೆ. ಮತ್ತು ಈ ಸಿಮ್ ಆಗಲೇ ಹೇಳ್ದಂಗೆ ನೀವು ಬೇಕು ಅಂದರೆ ಒಂದು ಫಿಸಿಕಲ್ ಸಿಮ್ಮು, ಒಂದು ಈ ಸಿಮ್ ಅಥವಾ 2 ಈ ಸಿಮ್ಮನ್ನು ಬೇಕಾದ್ರೆ ನೀವು ಹಾಕೊಬೋದು. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಆಬ್ವಿಯಸ್ಲಿ ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಈ ಫೋನ್ ಜೊತೆಗೆ ಆಪಲ್ನವರು ಕೆಲವೊಂದು ಹೊಸ ಆಕ್ಸೆಸರೀಸನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ 2 ನನಗೆ ಕಳಿಸ್ಕೊಟ್ಟಿದ್ದಾರೆ. ಒಂದು ಮ್ಯಾಕ್ಸೇಫ್ ವಾಲೆಟ್ ಆಯಿತಾ. ಸೊ ಓಪನ್ ಮಾಡೇ ಬಿಡೋಣ. ಸೊ ನಾವು ಈ ಒಂದು ವಾಲೆಟನ್ನು ಈ ಫೋನಿಂದಕ್ಕೆ ಅಟ್ಯಾಚ್ ಮಾಡಬಹುದು. ಸಕ್ಕ ಸ್ಟ್ರಾಂಗ್ ಆಗಿ ಹಿಂದ್ಗಡೆ ಕೂತ್ಕೊಳ್ಳುತ್ತೆ. ಅಟ್ಯಾಚ್ ಆದ ತಕ್ಷಣ ನಮಗೆ ಇಲ್ಲಿ ಫ್ರಂಟಲ್ಲೂ ಕೂಡ ತೋರಿಸುತ್ತೆ ವಾಲೆಟ್ ಅಂತ. ಸೊ ಕಂಟಿನ್ಯೂ ಕೊಟ್ಟರೆ ನೋಡಿ, ಇಲ್ಲಿ ಸೈನ್ ಮಾಡೋಕ್ಕೆ ಹೇಳ್ತಾ ಇದೆ. ಕ್ರೇಜಿ. ಸೊ ಸೂಪರ್. ಹೆವಿ ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ ಒಟ್ಟಿಗೆ. ಈ ವಾಲೆಟಲ್ಲಿ ನಾವು ಬೇಕು ಅಂದರೆ ಏನಾದರೂ ಕಾರ್ಡ್ ಏನಾದ್ರು ಇಟ್ಕೊಬೋದು. ಸೂಪರಾಗಿದೆ. ನೆಕ್ಸ್ಟು ಒಂದು ಕ್ಲಿಯರ್ ಕೇಸು. ಇದು ಕೂಡ ಮ್ಯಾಕ್ಸೇಫ್ ಸಪೋರ್ಟ್ ಮಾಡುತ್ತೆ. ಕ್ಯಾಮ್ರಾ ಕಂಟ್ರೋಲ್ ಕೂಡ ಇದೆ. ಸೊ ಇದನ್ನು ಕೂಡ ಓಪನ್ ಮಾಡೋಣ. ಕ್ಲಿಯರ್ ಕೇಸು. ಹಿಂದ್ಗಡೆ ವೈಟ್ ಕಲರ್ ಇದೆ ಇಲ್ಲಿ ನೋಡಿ, ಸೇಮ್ ಫೋನ್ ರೀತಿಯಲ್ಲೇ ಡಿಸೈನು. ನಾವಿದನ್ನು ಇದಕ್ಕೆ ಹಾಕಿದ್ರೆ ಈ ಥರ ಕಾಣುತ್ತೆ. ಇದು ಮೋಸ್ಟ್ಲಿ ವೈಟ್ ಕಲರ್ಗೆ ಅಂತಲೇ ಮಾಡಿರೋದ ಅಂತ ಮೋಸ್ಟ್ಲಿ. ಆರೆಂಜ್ ಕಲರಿಗೆ ಬೇರೆ ಥರ ಬರುತ್ತೆ. ನನಗವರು ವೈಟ್ ಕಲರ್ ಫೋನ್ ಕಳಿಸಿರೋದ್ರಿಂದ ಅದೇ ಕಲರಿಂದು ಕ್ಲಿಯರ್ ಕೇಸನ್ನು ಕೂಡ ಕೊಟ್ಟಿದ್ದಾರೆ ನನಗೆ ಅನ್ನಿಸ್ದಂಗೆ. ಈ ಫೋನಿಗೆ ನೋಡಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇದು ಪಕ್ಕ. ಮ್ಯಾಕ್ಸೇಫ್ ಹಾಕಿದ ತಕ್ಷಣ ಡಿಟೆಕ್ಟ್ ಕೂಡ ಮಾಡ್ಕೊಂತು ಫೋನು. ಸೂಪರ್. ಇದ್ರ ಮೇಲೆ ಕೂಡ ಬೇಕಾದ್ರೆ ನಾವು ಆಕ್ಸೆಸರೀಸನ್ನು ಹಾಕೋಬೋದಿಲ್ಲ ನೋಡಿ. ಸೊ ಇದಿಷ್ಟು ಈ ಫೋನಿಂದು ಕೆಲವೊಂದು ಮೇನ್ ಫೀಚರ್ಸ್. ನೀವಾಗಾದರೆ ಕೇಳ್ಬೋದು ಈ ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ನಿಮ್ಮ ಹತ್ರ iPhone 13, 14, 15, 16 ಇದ್ದರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಅಪ್ಗ್ರೇಡ್ ಮಾಡೋದಕ್ಕೆ ಹೋಗ್ಬಿಡಿ ಆಯಿತಾ. ನೀವು 13 ಅವ್ರು ಇನ್ನೊಂದು ವರ್ಷ 2 ವರ್ಷ ವೆಯ್ಟ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಹೇಳೋದಾದರೆ ಆಪಲ್ ಫೋನ್ಗಳು ವರ್ಷದಿಂದ ವರ್ಷದಕ್ಕೇನೋ ತುಂಬ ದೊಡ್ಡ ಬದಲಾವಣೆಯನ್ನು ಕೊಡೋದಿಲ್ಲ ಆಯಿತಾ. ಈವನ್ ಡಿಸೈನಲ್ಲೂ ಕೂಡ ಈ ವರ್ಷ ಹೌದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ವರ್ಷ ಅವ್ರು ಈ ರೀತಿ ಮಾಡೋದಿಲ್ಲ ಆಯಿತಾ. ಸೊ ಈ ವಿಷಯ ತಲ್ಲಿಟ್ಕೊಳ್ಳಿ. ನಂಗೆ ಅನ್ನಿಸ್ದಂಗೆ ನಿಮ್ಮ ಹತ್ರ iPhone 11 ಅಥವಾ 12 ಇದ್ದರೆ ನೀವು ಆರಾಮಾಗಿ ಅಪ್ಗ್ರೇಡ್ ಮಾಡ್ಬೋದು. ನಿಮ್ಮ ಹತ್ರ ಬಡ್ಜೆಟ್ ಇದ್ದರೆ ಸಾಲ ಮಾಡಿ EMI ಮಾಡಿ ಅಂತ ನಾನು ಅನ್ನೋದಿಲ್ಲ ಆಯಿತಾ. ನಿಮ್ಮ ಹತ್ರ ಬೇಜಾನ್ ದುಡ್ಡಿದ್ರೆ, ಏನಕ್ಕೇನು ಕಡಿಮೆ ದುಡ್ಡಲ್ಲ ಇದು, ಬೇಸ್ ವೇರಿಯಂಟೇ 1.5 ಲಕ್ಷ ರೂಪಾಯಿ ಆಗುತ್ತೆ ಆಯಿತಾ. ನೀವು ದುಡ್ಡಿದ ದುಡ್ಡನ್ನು ನಿಮಗೆ ಅವಶ್ಯಕತೆ ಇಲ್ಲ ಅಂದರೂ ಈ ಫೋನಿಗೆ ಅಪ್ಗ್ರೇಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೆಸಸರಿ ಇದ್ದರೆ, ಇದರಿಂದ ನಿಮಗೆ ಉಪಯೋಗ ಇದೆ ಅಂತ ಅಂದರೆ 1.5 ಲಕ್ಷವನ್ನು ಇನ್ವೆಸ್ಟ್ ಮಾಡಿ. ದುಡ್ಡಿದ್ರೆ ತಲೆ ಕೆಡಿಸ್ಕೊಂಬಿಡಿ ಆಯಿತಾ. 1.5 ಲಕ್ಷವನ್ನು ಇನ್ವೆಸ್ಟ್ ಮಾಡಿ ಆರಾಮಾಗಿ ಫೋನ ಪರ್ಚೇಸ್ ಮಾಡೋ ಟಾಪ್ ನಾಚ್ ಫೋನು ಸಕ್ಕತ್ತಾಗಿದೆ ಆಯಿತಾ. ಬಟ್ ಬೆಲೆನೂ ಕೂಡ ಅದೇ ರೀತಿ ಇದೆ. ಇದನ್ನು ತಲ್ಲಿಟ್ಕೊಂಡು ಒಂದು ಫೋನ್ನ ಪರ್ಚೇಸ್ ಮಾಡಿ. ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.